ವಿಶ್ವಕಪ್ನ ಇತಿಹಾಸದಲ್ಲಿ ಯಾರೂ ಮಾಡಿದಂಥ ದಾಖಲೆ ಅದು. ಕೇವಲ 15ನೇ ಓವರಿಗೆ 200 ರನ್ ಗಡಿ ದಾಟೋದು ಅಂತ ಹೇಳಿದ್ರೆ ಅದು ಸಾಧಾರಣದ ವಿಚಾರ ಅಲ್ಲ. ಇದೀಗ 3ನೇ ಬಾರಿಗೆ T20 ವಿಶ್ವಕಪ್ ಅನ್ನು ಗೆದ್ದಿದೆ ಭಾರತ. ಸತತ ಎರಡನೇ ಬಾರಿಗೆ. ಐ ರಿಪೀಟ್, ಹಿಸ್ಟ್ರಿ ಡಿಫೀಟೆಡ್ ಅಂಡ್ ಹಿಸ್ಟ್ರಿ ಕ್ರಿಯೇಟೆಡ್ ಎಸ್ಟರ್ಡೇ. ನ್ಯೂಜಿಲೆಂಡ್ ತಂಡವನ್ನ, ಬಲಿಷ್ಠವಾಗಿರುವಂತ ನ್ಯೂಜಿಲೆಂಡ್ ತಂಡವನ್ನ, ಬಲಾಢ್ಯರು ಅಂತ ಕರೆಸಿಕೊಂಡಂತ ಸೌತ್ ಆಫ್ರಿಕಾ ತಂಡವನ್ನ ಬಗ್ಗು ಬಡಿದು ಫೈನಲ್ಗೆ ಬಂದಂತ ನ್ಯೂಜಿಲೆಂಡ್ ತಂಡದ ಎದುರಿಗೆ ಬರೋಬ್ಬರಿ 96 ರನ್ಗಳ ಅಂತರದಲ್ಲಿ ಜಯಭೇರಿಯಾಗಿ ಮುನ್ನುಗ್ಗಿತು ನಮ್ಮ ಟೀಮ್ ಇಂಡಿಯಾ. ಇದುವರೆಗೆ ನಿನ್ನೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ವಿರಾಟ್ ಕೊಹ್ಲಿ 2022-24 ಸಂದರ್ಭದಲ್ಲಿ ಏನು ಇಡೀ ಸೀರೀಸ್ ಅನ್ನ ಆಡದೆ ಫೈನಲ್ ಅಲ್ಲಿ ಮಾತ್ರ 76 ರನ್ಗಳನ್ನ ಗಳಿಸಿದ್ರು. ಅದೇ ತರ ಅಭಿಷೇಕ್ ಶರ್ಮಾ ಕೂಡ ಹೊಡಿಬೇಕು ಈ ಬಾರಿ ಅಂತ ಹೇಳ್ತಾ ಇದ್ರು. ನಮ್ಮ ಅನೇಕ ಕಾಲರ್ಸ್ಗಳು ಕೂಡ ಅದನ್ನೇ ಕೇಳ್ತಾ ಇದ್ರು. ಎಸ್, ನೀವೆಲ್ಲ ಭಾವಿಸಿದ ಹಾಗೆ ಈ ಸತಿ ಟೀಮ್ ಚೇಂಜ್ ಆಗಿರಲಿಲ್ಲ. ಅಭಿಷೇಕ್ ಶರ್ಮಾರನ್ನ ಕಣಕ್ಕಿಳಿಸಲಾಯಿತು ಅಂಡ್ ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು. ಎಸ್, ಸಂಭ್ರಮಾಚರಣೆಯ ವಿಜುವಲ್ಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ವಿ. ಇಡೀ ದೇಶಾದ್ಯಂತ ಹಳ್ಳಿ ಗಲ್ಲಿಗಳಲ್ಲಿ ಕೂಡ ಸಂಭ್ರಮದ ಆಚರಣೆಗಳನ್ನು ಮಾಡಲಾಯಿತು. ಈ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಮೊದಲ ಕಾಲರ್ ರಾಕೇಶ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರಾಕೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್, ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಂದ ಕಾಲ್ ಮಾಡಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಂದ. ನಿನ್ನೆ ಟೀಮ್ ಇಂಡಿಯಾ ಮ್ಯಾಚ್ ನೋಡಿದ್ರಾ? ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಬರೋಬ್ಬರಿ 96 ರನ್ಗಳ ಅಂತರದಲ್ಲಿ ಅವರನ್ನ ನ್ಯೂಜಿಲೆಂಡ್ ಅನ್ನ ಆಲ್ಔಟ್ ಮಾಡಿದೆ. ನಿಮ್ಗೇನ್ ಅನಿಸ್ತಾ ಇದೆ? ಹೌದು ಸರ್. ಏನ್ ಅನಿಸ್ತಾ ಇದೆ ಸರ್? ನಮ್ಗೆ ತುಂಬಾ ಚೆನ್ನಾಗಿ ಆಡಿದ್ರು ಇಂಡಿಯಾ ಬ್ಯಾಟಿಂಗು. ನ್ಯೂಜಿಲೆಂಡ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಬ್ಯಾಟಿಂಗು ನ್ಯೂಜಿಲೆಂಡ್ ಕಡೆ ಪರವಾಗಿಲ್ಲ ಸರ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಗೆ ಇಂಡಿಯಾ ಗೆದ್ದಿದ್ದಕ್ಕೆ, ಇಂಡಿಯಾ ಗೆಲ್ತಲ್ಲ, ಬಹಳ ಖುಷಿ ಆಯ್ತು ಸರ್. ಬೂಮ್ರಾ ಅವರು ಚೆನ್ನಾಗಿ ಬಾಲಿಂಗ್ ಮಾಡಿದ್ರು, ಆಮೇಲೆ ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ಇವ್ರು ಯಾರು ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ನ್ಯೂಜಿಲೆಂಡ್ ಅವ್ರ ಫೀಲ್ಡಿಂಗ್ ಹೆಂಗಿತ್ತು ನಿನ್ನೆ? ಸರ್, ನ್ಯೂಜಿಲೆಂಡ್ ಅವ್ರ ಫೀಲ್ಡಿಂಗು ಬಹಳ ಚೆನ್ನಾಗಿತ್ತು ಸರ್. ಏನು ತುಂಬಾ ಟೈಟ್ ಆಗಿತ್ತು ಫೀಲ್ಡಿಂಗ್. ಹಂಗೂ ಇನ್ನೊಂದ್ ಸ್ವಲ್ಪ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸರ್. ಯಾಕಂತ ಹೇಳಿದ್ರೆ ನಿನ್ನೆ ಅವ್ರು ತಡೆದಿರೋದು ಒಂದೆರಡಲ್ಲ, ಬರೋಬ್ಬರಿ 9 4ಗಳನ್ನು ತಡೆದಿದ್ದಾರೆ ಬೌಂಡ್ರಿ ಹತ್ರ ನ್ಯೂಜಿಲೆಂಡ್ ಅವರು. ಹಾಗಾಗಿ ನಮ್ ತಂಡ ಗೆದ್ದಿದ್ರು ಕೂಡ ಅವರ ಎಫರ್ಟ್ ಅನ್ನು ಕೂಡ ನಾವು ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ ಅಲ್ವಾ? ಮಾಡ್ಬೇಕು ಸರ್, ನಮ್ ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ಎಸ್, ಥ್ಯಾಂಕ್ ಯು ರಾಕೇಶ್ ತಮ್ಮ ಕರೆಗಾಗಿ. ಸರ್, ಆಮೇಲೆ ಇನ್ನೊಂದು ವಿಷಯ, ನಮ್ಗೆ ಇಂಡಿಯಾ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಸಂಜು ಸ್ಯಾಮ್ಸಂಗ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಇವರು ಯಾರು, ಅದೇ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಕೂಡ ಚೆನ್ನಾಗಿ ಆಡಿದ್ರು. ಅಭಿಷೇಕ್ ಶರ್ಮಾ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸರ್. ಲಾಸ್ಟ್ ಅಲ್ಲಿ ಬಂದಂತ ದೂಬೆ ಕೂಡ 1 ಓವರ್ ಅಲ್ಲಿ ಬರೋಬ್ಬರಿ 24 ರನ್ ಹೊಡೆದ್ಬಿಟ್ರು. ಹೌದು ಸರ್, ನಮ್ ಕ್ಯಾಪ್ಟನ್ ಒಂದ್ ಸ್ವಲ್ಪ ಆಡ್ಬೇಕಾಯ್ತು ಸರ್. ಅವ್ರು ಚಿಂಗನ್ ತಿನ್ನೋದ್ರಲ್ಲಿ ಬಿಸಿ ಆಗಿದ್ರಲ್ಲ, ಹಂಗಾಗಿ ಕ್ಯಾಪ್ಟನ್ ಹೋಮ್ ಗ್ರೌಂಡ್ ಅಲ್ವಾ ಅದು. ನಮ್ ಕ್ಯಾಪ್ಟನ್ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಏನೋ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ರನ್ ಮಾಡಿ ಇನ್ನೂ ಭರ್ಜರಿ ಗೆಲ್ಬೋದಾಗಿತ್ತು ಸರ್. ಎಸ್, ಥ್ಯಾಂಕ್ ಯು ರಾಕೇಶ್ ತಮ್ಮ ಕರೆಗಾಗಿ, ಥ್ಯಾಂಕ್ ಯು. ಸೊ ಇನ್ನೂ ಒಂದಿಷ್ಟು ರನ್ ಮಾಡಬೇಕಾಗಿತ್ತು. ಹೌದು, ಖಂಡಿತವಾಗಿ ಹೌದು. ಯಾಕೆ ಗೊತ್ತಾ, 15ನೇ ಓವರಿಗೆ 200 ರನ್ಗಳನ್ನು ದಾಟಿತ್ತು.